ಜೈ ಜಗತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವರಿಗೂ ನಮಸ್ಕಾರಗಳು. ನಾಳೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಹಾಗೂ ಪೌರ್ಣಿಮೆಗೆ ಮೊದಲು ಬರುವ ಶುಕ್ರವಾರ. ಪ್ರತಿ ವರ್ಷ ಈ ದಿನದಂದು ವಿಷ್ಣು ಪತ್ನಿ ಸಮುದ್ರ ತನೆಯೇ ಮಹಾಲಕ್ಷ್ಮಿಯನ್ನು ಪೂಜಿಸಿ ಸಕಲ ಸೌಭಾಗ್ಯ ನೀಡೆಂದು ಬೇಡಿ ಅವಳ ಆರಾಧನೆ ಮಾಡುವ ದಿನ. ಈ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕದಲ್ಲಿ ಹಾಗೂ ಆಂಧ್ರ ಪ್ರದೇಶದಲ್ಲಿ ಮಾಡುವರು. ಮೊದಲು ಈ ವ್ರತದ ಪೂಜಾ ವಿಧಾನವನ್ನು ನೋಡೋಣ. ಮನೆಯಲ್ಲಿ ಒಂದು ಪ್ರಶಸ್ತವಾದ ಸ್ಥಳವನ್ನು ನೋಡಿ ಸ್ಥಳ ಶುದ್ಧಿ ಮಾಡಿ ಮಂಟಪ ಅಥವಾ ಪೀಠದ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹಾಸಿ ಲಕ್ಷ್ಮೀ ದೇವಿಯ ಸ್ವರೂಪ ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ದೇವಿಯ ಪೂಜಾ ಸಾಮಗ್ರಿಗಳಾದ ಅಕ್ಕಿ, ಅರಿಶಿನ, ಕುಂಕುಮ, ಅಡಿಕೆ, ವೀಳ್ಯದೆಲೆ, ಬಾಳೆಹಣ್ಣು, ತೆಂಗಿನಕಾಯಿಗಳು 3 ಅಥವಾ 5, ಹೂ, ದೀಪ, ಧೂಪ, ಕರ್ಪೂರ, ಕನ್ನಡಿ, ಎಣ್ಣೆ ಬತ್ತಿ, ಮಂಗಲಸೂತ್ರ, ಬಳೆ, ಅಕ್ಷತೆ, ನಾಣ್ಯಗಳು ಹಾಗೂ ಹಳದಿಯ ದಾರ, ಗ್ರಂಥಿ ಇರುವ ಹಳದಿಯ ದಾರ ಹಾಗೂ ಗೆಜ್ಜೆ ವಸ್ತ್ರಗಳನ್ನು ತಮ್ಮ ತಮ್ಮ ಶಕ್ತಿಯಾನುಸಾರ ಸಿದ್ಧಪಡಿಸಿಕೊಳ್ಳಬೇಕು. ಇನ್ನು ಪೂಜೆಗೆ ತಯಾರಿ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಶುದ್ಧಿಗೊಳಿಸಿದ ನೆಲದ ಮೇಲೆ ರಂಗೋಲಿ ಬಿಡಿಸಿ ಅಕ್ಕಿ ಹಿಟ್ಟು ಬಳಸಿ ರಂಗೋಲಿ ಹಾಕಿದರೆ ಉತ್ತಮ. ಅದರ ಮಧ್ಯೆ ಅರಿಶಿನ ಕುಂಕುಮ ಇಡಬೇಕು. ಅದರ ಮೇಲೆ ಮರದ ಮನೆ ಅಥವಾ ಯಾವುದಾದರೂ ಸರಿ ಒಂದು ಮನೆಯನ್ನು ಇಟ್ಟು ಅದರ ಮೇಲೆ ಬಾಳೆ ಎಲೆ ಹಾಸಿ ಅಕ್ಕಿ ಹರಡಿ ಅದರ ಮೇಲೆ ಮಧ್ಯದಲ್ಲಿ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಕಳಶ ಸ್ಥಾಪಿಸಬೇಕು. ಲಕ್ಷ್ಮಿಗೆ ಸೀರೆ ಉಡಿಸುವ ಆಸೆ ಇರುವವರು ಮನೆಯ ಮೇಲೆ ಒಂದು ಚಿಕ್ಕ ಸ್ಟೂಲ್ ಅಥವಾ ಡಬ್ಬಿ, ಇಲ್ಲ ಎಣ್ಣೆ ಪ್ಯಾಕೆಟ್ಗಳು ಬರುವ ರೊಟ್ಟಿನ ಡಬ್ಬಿಯನ್ನಾದರೂ ಇಟ್ಟು ಅದರ ಮೇಲೆ ಬಾಳೆ ಎಲೆ ಹಾಸಿ ಕಳಸ ಇಡಲು ಅಣಿ ಮಾಡಿಕೊಳ್ಳಿ. ಇನ್ನು ಕಳಸಕ್ಕಾಗಿ ಬೆಳ್ಳಿ, ತಾಮ್ರ, ಹಿತ್ತಾಳೆ ಇಲ್ಲ ಯಾವುದೇ ಲೋಹದ ಒಂದು ತಂಬಿಗೆ ತೆಗೆದುಕೊಂಡು ಅದರಲ್ಲಿ ಗಂಗೆ ಜಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ಹೇಳುತ್ತಾ ಜಲಪೂರಣ ಮಾಡಬೇಕು. ಅದರೊಳಕ್ಕೆ ಸ್ವಲ್ಪ ಅಕ್ಷತೆ, ಚಿನ್ನ, ಬೆಳ್ಳಿ ಹಾಕುವವರು ಹಾಕಬಹುದು. ಇಲ್ಲ 2 ನಾಣ್ಯಗಳು ಮತ್ತು ಒಣಹಣ್ಣುಗಳನ್ನು ಹಾಕುವ ಪದ್ಧತಿ. ಕೆಲವರು ಸುಮಂಗಲಿಯರ ಸೌಭಾಗ್ಯದ ಕುರುಹಾದ ಕರಿಮಣಿ ಹಾಗೂ ಕಾಲುಂಗರಗಳನ್ನು ಹಾಕುತ್ತಾರೆ. ಕಾಲುಂಗರ ಬೆಳ್ಳಿಯದಿಲ್ಲವೆಂದು ಚಿಂತಿಸದಿರಿ, ಯಾವುದೇ ಲೋಹದ್ದಾದರೂ ಸರಿ ಹಾಕಿ. ಇನ್ನು ಕಳಸದ ಕಂಠಕ್ಕೆ ಹೂ ಸುತ್ತಿ ಬಾಯಿಗೆ ಮಾವಿನ ಎಲೆಗಳನ್ನು ಇಟ್ಟು ಮೇಲೆ ಜುಟ್ಟು ಬರುವಂತೆ ತೆಂಗಿನಕಾಯಿ ಇಡಬೇಕು. ಮಾವಿನ ಎಲೆ ಬದಲಿಗೆ ಲಕ್ಷ್ಮೀ ಸ್ವರೂಪ ವೀಳ್ಯದೆಲೆ ಇಡಬಹುದು. ಮಾವಿನ ಎಲೆ ಫಲದಾಯಕ ವೃಕ್ಷ, ಅದರ ಪೂಜೆಯ ಸಂಕೇತವೂ ಹೌದು. ಮುಂದೆ ಕಳಸಕ್ಕೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಬೇಕು. ತೆಂಗಿನಕಾಯಿಗೆ ಕಣ್ಣು, ಮೂಗು, ಬಾಯಿ ಬರೆದು ಲಕ್ಷ್ಮೀ ರೂಪ ಕೊಡುವವರು ಇದ್ದಾರೆ. ಇಲ್ಲ ಜುಟ್ಟು ಇರುವ ಕಡೆ ಲೋಹದ ಲಕ್ಷ್ಮೀ ಮುಖವಾಡ ಇಡುವವರು ಇದ್ದಾರೆ. ಒಮ್ಮೆ ಮುಖವಾಡ ತೆಗೆದುಕೊಂಡರೆ ಪ್ರತಿ ವರ್ಷ ಉಪಯೋಗಿಸಬಹುದು. ಅದೇ ಮುಖವಾಡವನ್ನು ಯಾವ ದೇವಿಯ ಪೂಜೆ ಮಾಡಿದರೂ ಉಪಯೋಗಿಸಬಹುದು. ಇನ್ನು ಅವರವರ ಶಕ್ತಿಯಾನುಸಾರ ಓಲೆ, ಸರ, ಬಳೆಯಿಂದ ಅಲಂಕರಿಸಬೇಕು. ಏನಿಲ್ಲದಿದ್ದರೂ ಅರಿಶಿನ ಕುಂಕುಮ, ಗಾಜಿನ ಬಳೆ, ಕರಿಮಣಿ ಇದ್ದರೆ ಸಾಕು. ಅದು ಸಾಧ್ಯವಿಲ್ಲವೇ ಹಳದಿ ದಾರಕ್ಕೆ, ಅರಿಶಿನದ ದಾರಕ್ಕೆ ಅರಿಶಿನ ಕೊಂಬು ಕಟ್ಟಿ ಗೌರಿ ಬಳೆ ಹಾಕಿ ಬೆಂಡಿನ ಓಲೆ ಹಾಕಿ. ಯಾವುದಕ್ಕೂ ಚಿಂತಿಸಬೇಡಿ. ಹಬ್ಬದ ದಿನ ಚಿಂತೆ ಮಾಡುತ್ತಾ ಮನಸ್ಸು ಕೆಡಿಸಿಕೊಂಡು ಆ ಕ್ಷಣದ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ಇನ್ನು ಸೀರೆ ಉಡಿಸುವ ಆಸೆಯೇ ಸಣ್ಣ ಸರಳ ಪದ್ಧತಿ ನೋಡಿ. ಒಂದು ಸೀರೆ ತೆಗೆದುಕೊಂಡು ಮಧ್ಯಕ್ಕೆ ಮಡಿಸಿ ಕೆಳಗಿನ ಅಂಚಿನ ಮೇಲೆ ಇನ್ನೊಂದು ಅಂಚು ಬರುವಂತೆ ಹಿಡಿದು ನೆರೆಗೆ ಹಿಡಿಯಿರಿ. ನಮ್ಮ ಎಡಭಾಗದಿಂದ ಯಾವುದಾದರೂ ಡಬ್ಬ ಇಟ್ಟಿರುತ್ತಿರಲ್ಲ ಅದರ ಮೇಲೆ ಹರಡುತ್ತಾ ನೆರಿಗೆ ಸುತ್ತಲೂ ಬರುವಂತೆ ನೋಡಿಕೊಳ್ಳಿ. ಕೊನೆಗೆ 2-2.5 ಅಡಿಯಷ್ಟು ಸೀರೆಯನ್ನು ಉಳಿಸಿ ಸೆರಗಿನಂತೆ ತೆಂಗಿನಕಾಯಿಗೆ ಪಕ್ಕದಲ್ಲೇ ಬರುವಂತೆ ಮುಖ ಕಾಣುವಂತೆ ಹೊದಿಸಿ. ತೆಂಗಿನಕಾಯಿಗೆ ಬೇಕಾದರೆ ಒಂದು ರವಿಕೆ ವಸ್ತ್ರವನ್ನು ಮಡಿಸಿ ಹಿಂದಿನಿಂದ ಮುಂದಕ್ಕೆ ಬಂದು ರವಿಕೆಯಂತೆ ಕಾಣಲು ಹಾಕಿ ಅದರ ಮೇಲೆ ಸೀರೆ ಸೆರಗು ಬಲಭಾಗದಿಂದ ಬಂದು ಎಡಭಾಗದಲ್ಲಿ ಮುಚ್ಚುವಂತೆ ಉಡಿಸಿ. ಇಲ್ಲಿಗೆ ಸೀರೆ ಉಡಿಸುವುದು ಮುಗಿಯುತ್ತದೆ. ಇನ್ನು ಅಲಂಕಾರ ಬೇಕೆನ್ನುವವರು ಯಾವುದಾದರೂ ಪೇಪರಿನ ಉಂಡೆ ಮಾಡಿ ಸೀರೆಯ ಒಳಗೆ ಡಬ್ಬದ 2 ಬದಿಯಲ್ಲಿ ಇಟ್ಟರೆ ತೊಡೆಗಳಂತೆ ಭಾಸವಾಗುತ್ತದೆ. ಕೆಲವರು ಲಕ್ಷ್ಮಿ ಮುಖವಾಗಿ ಕೇವಲ ತೆಂಗಿನಕಾಯಿಯನ್ನು, ಕೆಲವರು ಮುಖವಾಡವನ್ನು ಉಪಯೋಗಿಸುವುದಲ್ಲದೆ ಕೆಲವರು ಕೇದಿಗೆ ಹೂವು ಅಥವಾ ತಾಳೆ ಹೂವಿನ ಮೇಲೆ ಕಣ್ಣು, ಮೂಗು ಬರೆದು ಇಟ್ಟು ಲಕ್ಷ್ಮೀ ಪೂಜೆ ಮಾಡುವರು. ಇವಿಷ್ಟು ತಯಾರಿಯಾದ ಮೇಲೆ ದೀಪ, ಧೂಪ, ಕರ್ಪೂರ ಸಿದ್ಧಪಡಿಸಿಕೊಳ್ಳಿ. ಸ್ತ್ರೀಯರಿಗೆಲ್ಲ ಒಂದು ಕಿವಿ ಮಾತು, ಅವರಲ್ಲಷ್ಟಿದೆ ಇವರಲ್ಲಷ್ಟಿದೆ ಎಂದು ಬೇಸರಿಸಬೇಡಿ. ನನ್ನಲ್ಲೇನೂ ಇಲ್ಲ ಎಂದು ಎಂದಿಗೂ ಹಬ್ಬದ ದಿನ ಬೇಸರಿಸಿಕೊಂಡು
ಮನೆಯೊಡೆಯನೊಡನೆ ಮುನಿಸಿಕೊಂಡು ವ್ರತ ಮಾಡದಿರಿ. ಇಂತಹ ವ್ರತದಿಂದ ಯಾವ ಫಲವೂ ದೊರಕುವುದಿಲ್ಲ, ಮನಕ್ಷೋಭೆ ಹೆಚ್ಚುತ್ತದೆ ಅಷ್ಟೇ. ಅವರಲ್ಲಿ ಬೆಳ್ಳಿಯ ಕಂಬವಿದೆ ಎಂದು ಚಿಂತಿಸದಿರಿ. ನಿಮ್ಮಲ್ಲಿ ಹಿತ್ತಾಳೆಯದಿದೆಯೇ? ಸರಿ. ಇಲ್ಲ ಚಿಕ್ಕ ದೀಪವಿದೆಯೇ? ಅದೂ ಸಾಕು. ಇಲ್ಲ ಮಣ್ಣಿನ ದೀಪ ಹಚ್ಚಿ. ಇಲ್ಲ ಅದು ಇಲ್ಲವೇ? ಬಹಳ ಪವಿತ್ರವೆನಿಸುವ ಅಕ್ಕಿ ಹಿಟ್ಟು ಕಲಸಿ ಅದರಲ್ಲಿ 5 ದೀಪ ಮಾಡಿ ಬತ್ತಿ ಇಟ್ಟು ಹಚ್ಚಿ. ಎಣ್ಣೆ ಇಲ್ಲ ತುಪ್ಪದ ದೀಪ ಹಚ್ಚಬಹುದು. ತುಪ್ಪದ ದೀಪ ಹಚ್ಚಿದರೆ ಮನೆಯಲ್ಲಿ ಹೊಗೆ ಬರುವುದಿಲ್ಲ, ಆಮ್ಲಜನಕ ವೃದ್ಧಿಯಾಗುತ್ತದೆ ಮತ್ತು ಧನಾತ್ಮಕ ತರಂಗಗಳು ಅಧಿಕವಾಗುತ್ತದೆಂದು ಉಳ್ಳವರು ಹಿರಿಯರು ಹೇಳುತ್ತಾರೆ. ಆದರೆ ಚಿಂತಿಸಬೇಡಿ, ತುಪ್ಪವಿಲ್ಲವೆಂದು ಯಾವೆಣ್ಣೆಯಾದರೂ ಉರಿಯುವುದೇ ಗುರಿ ಎಂದು ಬಗೆದು ದೀಪ ಹಚ್ಚಿ. ಇನ್ನು ನೈವೇದ್ಯ ಸಿಹಿ ಮಾಡಿದರಾಯ್ತು. ಹೋಳಿಗೆ ಮಾಡಿ ಲಕ್ಷ್ಮಿಗೆ ಹೋಳಿಗೆ ಉಡಿ ತುಂಬುತ್ತಾರಂತೆ. ಹೋಳಿಗೆ ಮಾಡಲು ಶಕ್ಯವಿಲ್ಲವೇ? ಲಕ್ಷ್ಮಿಗೆ ಸಿರಾ ಸಜ್ಜಿಗೆಯೂ ಪ್ರೀತಿಯೇ? ಇಲ್ಲ, ಒಂದು ಹಿಡಿ ಅಕ್ಕಿ ಹಾಕಿ 1/4 ಅಚ್ಚು ಬೆಲ್ಲ ಹಾಕಿ ಬೆಲ್ಲದ ಅನ್ನ ಮಾಡಿ ಖುಷಿಯಿಂದ ನೈವೇದ್ಯ ಮಾಡಿ. ಎಲ್ಲ ಆಯಿತೆ. 12 ಗಂಟುಗಳುಳ್ಳ ಹಳದಿ ಹಸಿ ದಾರದ ಕಂಕಣವನ್ನು ಲಕ್ಷ್ಮಿಯ ಮುಂದಿಟ್ಟು ಪೂಜೆಯ ನಂತರ ಮನೆಯ ಹೆಣ್ಣು ಮಕ್ಕಳಾದಿಯಾಗಿ ಹೆಂಗಸರೆಲ್ಲ ಮಲಗೈ ಮಣಿಕಟ್ಟಿನ ಬಳಿ ಕಟ್ಟಿಸಿಕೊಳ್ಳಿ. ಅವರವರ ಕುಲ ಮನೆತನದ ಪದ್ಧತಿಯಂತೆ ಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆ ನೆರವೇರಿಸಿ. ಲಕ್ಷ್ಮಿ ಅಷ್ಟೋತ್ತರ, ಲಕ್ಷ್ಮಿ ಸಹಸ್ರನಾಮ ಹೇಳಿ ಅರ್ಚನೆ ಮಾಡಿ. ಅಕ್ಷತೆ ಹಳದಿಯದಿರಲಿ, ಅರಿಸಿನದಿಂದ ತಯಾರಿಸಿದ ಅಕ್ಷತೆ ಇರಲಿ. ಅರ್ಚನೆಗೆ ಬಹಳ ಹೂವಿಲ್ಲವೆಂದು ಚಿಂತಿಸದಿರಿ, ಅಕ್ಷತೆಯಿಂದಲೇ ಅರ್ಚಿಸಿ. ಮನೆಯಲ್ಲಿ ಹೂಕುಂಡದಲ್ಲಿ ಬಿಟ್ಟ 2 ಹೂವಾದರೂ ಸರಿ, ಇಲ್ಲ ಮರುಗ ಪನ್ನೀರು ಎಲೆಯಾದರೂ ಸರಿ ಪೂಜಿಸಲು. ಹೂ ಕಟ್ಟುವವರು ಯಾವ ಮನಸ್ಸಿನಿಂದ ಯಾವ ಕೈಯಿಂದ ಹೂ ಕಿತ್ತಿರುವರೋ, ಎಂತಹ ಕೈಯಿಂದ ಕಟ್ಟಿರುತ್ತಾರೋ ಎಂದು ಮನಸ್ಸಿಗೆ ಹೇಳಿಕೊಳ್ಳಿ. ಅವರವರಿಗೆ ಶಕ್ತಿ ಇರುವಂತೆ 2, 3, 5 ಹೂವಿಂದ ಅರ್ಚಿಸಿ. ದೇವರ ಮುಂದೆ 3 ಅಥವಾ 5 ತೆಂಗಿನಕಾಯಿ ಇಡುವ ಪದ್ಧತಿಯೂ ಇದೆ. ಕೆಲವರು ಸಿಪ್ಪೆ ಸುಲಿಯದ ಕಾಯಿ ನಿವೇದಿಸುವರು, ಅದು ಉಳ್ಳವರು ಬಿಡಿ. ದೇವರಿಗೆ ಹೊಸ ಸೀರೆ ಉಡಿ ತುಂಬುವ ಪದ್ಧತಿಯೂ ಇದೆ. ಒಟ್ಟಿನಲ್ಲಿ ಯಾವುದಕ್ಕೂ ಚಿಂತಿಸದೆ ಮನೆಯಲ್ಲಿ ಇರುವುದರಲ್ಲಿ ಯಾರಿಗೂ ನೋವಾಗದಂತೆ ಬೇಸರವಾಗದಂತೆ ಹೆಂಗಸರು ಮನಸ್ಸಿನಲ್ಲಿ ಚಿಂತಿಸದೆ ಸಂತೋಷದಿಂದ ಲಕ್ಷ್ಮೀ ಪೂಜೆ ಮಾಡಿ. ಈ ಹಬ್ಬ ಹರಿದಿನಗಳು ಹೆಂಗಸರಲ್ಲಿ ಭಕ್ತಿ ಶ್ರದ್ಧೆ ಹೆಚ್ಚಾಗಲೆಂದು, ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ವೃದ್ಧಿಯಾಗಲೆಂದು, ಜನರಲ್ಲಿ ಸೌಹಾರ್ದ ಹೆಚ್ಚಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಉಂಟಾಗಿ ದ್ವೇಷ ಅಸೂಯೆ ಶತ್ರುತ್ವ ಎಲ್ಲ ಅಳಿದು ಸಂತೋಷಕರ ಕೂಟ ನಿರ್ಮಾಣವಾಗಲೆಂದು ಆಚರಿಸುವುದು. ಲಕ್ಷ್ಮಿ ಎಂದರೆ ಬರೀ ಹಣವಲ್ಲ, ಅಷ್ಟಲಕ್ಷ್ಮಿ ಸ್ವರೂಪವಿದೆ. ಪೂಜೆ ನೈವೇದ್ಯ ಎಲ್ಲ ಮುಗೀತೆ. ಇಂದಿನ ವ್ರತದ ಆಚರಣೆ ಹಿಂದೆ ಒಂದಲ್ಲ ಸುಮಾರು ಕಥೆಗಳಿವೆ. ಅವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ಪಠಿಸಬೇಕು, ಇಲ್ಲ ಕೇಳಲೇಬೇಕು. ಇನ್ನು ಎಲ್ಲ ಮುಗಿದ ನಂತರ ಅಕ್ಕಪಕ್ಕದ ಇಲ್ಲ ನೆಂಟರ ಕಡೆ ಪಕ್ಷ ಸ್ನೇಹಿತರಲ್ಲಿ 5 ಸುಮಂಗಲಿಯರನ್ನಾಗಲಿ ಇಲ್ಲ ಚಿಕ್ಕ ಹೆಣ್ಮಕ್ಕಳನ್ನಾಗಲಿ ಕರೆದು ಅರಿಶಿನ ಕುಂಕುಮ ಬಳೆ ಶಕ್ತಾನುಸಾರ ದಕ್ಷಿಣೆ ವಸ್ತ್ರ ಫಲ ತಾಂಬೂಲ ಸಹಿತ ನೀಡಬೇಕು. ಸುಮಂಗಲಿಯರಿಂದ ಆಶೀರ್ವಾದ ಪಡೆಯಬೇಕು. ಇನ್ನು ಈ ಕಥೆಯನ್ನು ನೋಡುವ, ವ್ರತದ ಹಿಂದೆ ಇರುವ ಕಥೆ ಬಹಳವಿದೆ. ಅದರಲ್ಲಿ 2 ಕಥೆಯನ್ನು ನೋಡುವ. ಒಮ್ಮೆ ಪಾರ್ವತಿಯು ಶಿವನನ್ನು ಮಂಗಳಕರ ಶ್ರೇಷ್ಠ ವ್ರತ ಯಾವುದೆಂದು ಕೇಳುತ್ತಾಳೆ. ಆಗ ಶಿವನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಅಥವಾ ಪೂರ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ಆಚರಿಸುವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳುವೆನು, ಕೇಳು ಎನ್ನುತ್ತಾನೆ. ಇದನ್ನು ಆಚರಿಸುವ ಸ್ತ್ರೀ ಅವಳು ಬಯಸುವ ಸರ್ವ ಸೌಭಾಗ್ಯ ಉತ್ತಮ ಹಾಗೂ ನಿಶ್ಚಿತ ಫಲ ಪಡೆಯುವಳು ಎನ್ನುವನು. ಇದನ್ನು ಮೊದಲು ಆಚರಿಸಿದವಳು ಹಿಂದೆ ಕುಂಡಿನ ಎಂಬ ಪಟ್ಟಣದಲ್ಲಿ ಇದ್ದ ಸ್ತ್ರೀ. ಅಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಒಬ್ಬಳಿದ್ದಳು. ಆಕೆ ಭಕ್ತಿ ಪರಾಯಣೆ, ಹಿರಿಯರ ಸೇವಾ ತತ್ಪರಳು, ಶಾಸ್ತ್ರಜ್ಞಳು ಕೂಡ. ಹಾಗೆ ನಿರ್ಮಲ ಮನಸ್ಸಿನವಳಾದ ಇವಳು ಜನಮಾನ್ಯಳಾಗಿದ್ದಳು. ಒಂದು ದಿನ ಅವಳ ಕನಸಿನಲ್ಲಿ ಲಕ್ಷ್ಮೀದೇವಿ ಕಾಣಿಸಿಕೊಂಡು, ಎಲೈ ಮಂಗಳಕರಳೆ, ನಿನಗೆ ಶುಭವನ್ನುಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿರುವೆ. ಶ್ರಾವಣ ಮಾಸದ ಪೌರ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು, ನಿನ್ನ ಇಷ್ಟಾರ್ಥಗಳು ನೆರವೇರುವವು ಎನ್ನುತ್ತಾಳೆ. ಆಗ ಕನಸಿನಲ್ಲಿಯೇ ಲಕ್ಷ್ಮಿಗೆ ಚಾರುಮತಿ, ವಿಷ್ಣು ಪತ್ನಿಯೇ, 3 ಲೋಕದಲ್ಲೂ ಸ್ತುತಿಸಲ್ಪಡುವವಳೆ, ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯ ಕಾರ್ಯದ ಫಲದಿಂದ ನಿನ್ನ ದರ್ಶನ ಭಾಗ್ಯ ದೊರೆತಿದೆ, ನಾನೇ ಧನ್ಯನು ಎಂದು ನಮಸ್ಕರಿಸುತ್ತಾಳೆ. ಹಾಗೂ ನಿನ್ನ ಮಾತಿನಂತೆ ನಡೆವೆ ಎನ್ನುತ್ತಾಳೆ. ಆಗ ವರಲಕ್ಷ್ಮಿ ಚಾರುಮತಿಯನ್ನು ಹರಸಿ ವರಗಳನ್ನಿಟ್ಟು ಅಂತರ್ಧಾನಳಾಗುತ್ತಾಳೆ.
ಈ ವೃತ್ತಾಂತವನ್ನು ಬೆಳಿಗ್ಗೆ ತನ್ನ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಆತ್ಮೀಯರಿಗೆಲ್ಲ ತಿಳಿಸುತ್ತಾಳೆ. ಚಾರುಮತಿ: ಎಲ್ಲರೂ ಆ ಕನಸು ಶುಭಕರವಾದದ್ದು. ತಾವೇಕೆ ಅವಳೊಡನೆ ಸೇರಿ ವರಮಹಾಲಕ್ಷ್ಮಿ ವ್ರತ ಮಾಡಬಾರದೆಂದು ಭಾವಿಸಿ ಅವಳೊಡನೆ ವ್ರತ ಆಚರಿಸಲು ಸಿದ್ಧರಾಗುತ್ತಾರೆ. ಶ್ರಾವಣ ಪೂರ್ಣಿಮೆಯ ಮುಂಚೆಯೇ ಬರುವ ಶುಕ್ರವಾರದಂದು ಸ್ತ್ರೀಯರೆಲ್ಲ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ, ಶುಚಿರ್ಭೂತರಾಗಿ, ಅಲಂಕಾರ ಭೂಷಿತರಾಗಿ, ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಕಲಶದಲ್ಲಿ ವರ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ ಚಾರುಮತಿಯೊಡನೆ ಭಕ್ತಿಯಿಂದ ವ್ರತವನ್ನು ಆಚರಿಸುತ್ತಾರೆ. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ಎಂದು ಪ್ರಾರ್ಥಿಸುತ್ತಾರೆ. ಲಕ್ಷ್ಮಿಯನ್ನು ಪೂಜಿಸಿದ ನಂತರ 12 ಗಂಟುಗಳಿಂದ ಕೂಡಿದ ದಾರವನ್ನು ಪೂಜಿಸುತ್ತಾರೆ. ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಅವಳಿಗೆ ನಿವೇದಿಸುತ್ತಾರೆ. ತುಪ್ಪದ ದೀಪ ತಂಬಿಟ್ಟು ಆರತಿ ಮಾಡುತ್ತಾರೆ. ನಂತರ ಪೂಜಿಸಿದ ದಾರವನ್ನು ಎಲ್ಲರೂ ತಮ್ಮ ಬಲಗೈಗೆ ಭಕ್ತಿ ಪೂರ್ವಕವಾಗಿ ಕಟ್ಟಿಕೊಳ್ಳುತ್ತಾರೆ. ಬ್ರಾಹ್ಮಣರಿಗೆ ವಸ್ತ್ರಗಳನ್ನು ದಕ್ಷಿಣೆ ಸಹಿತ ದಾನ ಮಾಡುತ್ತಾರೆ. ಮುತ್ತೈದೆಗೆ ಮೊರದ ಬಾಗಿನವನ್ನು, ಸೀರೆ ಕುಪ್ಪಸ ಸಹಿತ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ. ನಂತರ ಪ್ರಸಾದವನ್ನು ಸೇವಿಸುತ್ತಾರೆ. ವ್ರತಗಳಲ್ಲೆಲ್ಲ ಈ ವ್ರತವು ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ ಎಂದು ಪ್ರತೀತಿ ಇದೆ. ಈ ವ್ರತ ಆಚರಿಸುವವರು ಪೂಜೆ ಆಗಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಡುವವರೆಗೂ ಉಪವಾಸ ಇರುತ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ವ್ರತ ಮಾಡುವುದು ಸರ್ವೇ ಸಾಮಾನ್ಯ. ಇನ್ನೊಂದು ಕತೆ ಹೀಗಿದೆ. ಒಮ್ಮೆ ಶಿವ ಮತ್ತು ಪಾರ್ವತಿಯರು ಚದುರಂಗದ ಆಟವನ್ನು ಆಡಬೇಕು ಎಂದು ನಿರ್ಧರಿಸಿದರು. ಆ ಆಟದ ತೀರ್ಪುಗಾರರಾಗಿ ಶಿವಗಣದ ಚಿತ್ರನೇಮಿ ಎಂಬುವನನ್ನು ನೇಮಿಸಿದರು. ಚಿತ್ರನೇಮಿಯು ಇವರಿಬ್ಬರ ಆಟವನ್ನು ಸರಿಯಾಗಿ ವೀಕ್ಷಿಸಿದನು. ಬಹಳ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆ ಶಿವ ಪಾರ್ವತಿಯರಲ್ಲಿ ಸೋಲು ಗೆಲುವಿನ ಬಗ್ಗೆ ವಾಗ್ವಾದ ನಡೆಯಲು ಪ್ರಾರಂಭಿಸಿತು. ಚಿತ್ರನೇಮಿಯು ಶಿವನೇ ಆಟದಲ್ಲಿ ಗೆದ್ದಿರುವುದು ಎಂದು ನುಡಿದನು. ಆಗ ಪಾರ್ವತಿಗೆ ಕೋಪ ಬಂದಿತು. ತಕ್ಷಣ ನೀನು ಕುಷ್ಠರೋಗದಿಂದ ನರಳುವಂತಾಗು ಎಂದು ಶಾಪ ಕೊಟ್ಟಳು. ತಾನು ತಪ್ಪು ಮಾಡದೇ ಇದ್ದರೂ ಈ ರೀತಿ ಶಾಪ ಕೊಟ್ಟರಲ್ಲ ಎಂದು ನೊಂದುಕೊಂಡು ಆ ಶಾಪದಿಂದ ಹೇಗೆ ವಿಮುಕ್ತನಾಗುವುದು ಎಂದು ದೇವಿಯನ್ನು ಪ್ರಾರ್ಥಿಸಿದನು. ಆಗ ಪಾರ್ವತಿ ಈ ರೀತಿ ಹೇಳುತ್ತಾಳೆ: ಭೂಲೋಕದಲ್ಲಿ ಶ್ರಾವಣ ಮಾಸದ 2ನೇ ಶುಕ್ರವಾರ ವರ ಮಹಾಲಕ್ಷ್ಮಿ ವ್ರತ ಆಚರಿಸುತ್ತಾರೆ. ಅದನ್ನು ನೀನು ಏಕಾಗ್ರತೆಯಿಂದ ನೋಡಿದರೆ ಶಾಪ ವಿಮೋಚನೆಯಾಗುತ್ತದೆ ಎನ್ನುತ್ತಾಳೆ. ಅದೇ ರೀತಿ ಚಿತ್ರನೇಮಿ ಭೂಲೋಕಕ್ಕೆ ಬಂದು ವರ ಮಹಾಲಕ್ಷ್ಮಿ ವ್ರತವನ್ನು ಕಣ್ತುಂಬ ನೋಡಿ ಸಂತೋಷಗೊಂಡುತ್ತಾನೆ ಹಾಗೂ ಶಾಪದಿಂದ ವಿಮುಕ್ತನಾಗುತ್ತಾನೆ. ಈ ವ್ರತವನ್ನು ನೋಡುವುದರಿಂದಲೇ ಶಾಪ ಪರಿಹಾರ ಆದ ಮೇಲೆ ಈ ವ್ರತವನ್ನು ಆಚರಿಸುವುದರಿಂದ ಅದರ ಫಲ ಎಷ್ಟು ಅಪಾರ ಎಂದು ತಿಳಿದು ಹೆಚ್ಚಿನ ಭಕ್ತರುಗಳು ಈ ವ್ರತವನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಅದರಲ್ಲೂ ಲಕ್ಷ್ಮಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕಲ್ಲವೇ? ಹೌದು, ಕೆಲವರಲ್ಲಿ ಇದು ಪದ್ಧತಿ ಇಲ್ಲ. ಪದ್ಧತಿ ಇಲ್ಲದಿದ್ದರೇನೋ, ಮನಸ್ಸುಂಟೆ. ಮನಸ್ಸಿದ್ದರೆ ನೀವು ಆಚರಿಸಬಹುದು. ನಿಮ್ಮ ಶಕ್ತಿಯಾನುಸಾರ ಆಚರಿಸಿದರೆ ತಪ್ಪೇನಿಲ್ಲ. ಇಷ್ಟು ದಿನ ಈ ವ್ರತ ಮಾಡಿಲ್ಲವೇ? ಚಿಂತಿಸದಿರಿ. ನಿಮಗೆ ಮಾಡಬೇಕೆಂಬ ಮನಸ್ಸಿದ್ದರೆ ಯಾವ ಆತಂಕವೂ ಇಲ್ಲದೆ ನಾಳೆ ವ್ರತ ಮಾಡಲು ಅಣಿಯಾಗಿ. ಯಾವ ಕುಲ ಜಾತಿ ಆದರೂ ಸರಿ, ಸಮುದ್ರತನೆಯೇ ಪೂಜೆ ಸ್ವೀಕರಿಸಿ ವರ ನೀಡುತ್ತಾಳೆ. ಜಾತಿಹೀನರ ಮನೆಯ ಜ್ಯೋತಿತಾಹೀನವೇ ಲಕ್ಷಯತಿ ಸರ್ವಂ ಸದಾ ಇತಿ ಲಕ್ಷ್ಮಿ ಅನ್ನುತ್ತಾರೆ. ಸದಾಕಾಲ ಸರ್ವವನ್ನು ನೋಡುವವಳು ಅಂತ. ಆಕೆ ವರಗಳನ್ನು ದಯಪಾಲಿಸುವ ಸರ್ವಶಕ್ತಿಯಾಗಿರುತ್ತಾಳೆ. ಆದುದರಿಂದ ಅವಳನ್ನು ವರಮಹಾಲಕ್ಷ್ಮಿ ಎನ್ನುವುದು. ಅವಳ ಕಡೆ ಗಣ್ಣಿನ ಕುಡಿ ನೋಟ ನಮ್ಮ ಕಡೆಗೆ ಹೊರಳಿದರೆ ಸಾಕು, ನಾವು ಎಣಿಸದಷ್ಟು ಐಶ್ವರ್ಯ ಬಂದು ಅದೃಷ್ಟ ಕುಲಾಯಿಸಿ ಹೆಮ್ಮೆ ತರುತ್ತದೆ. ಇನ್ನೊಂದು ನುಡಿ ಇದೆ: ಮನಸಃ ಕಾಮ ಮೂಕೂತಿಂ ವಾಚಃ ಸತ್ಯಮ ಶೀಮಹಿ. ನಮ್ಮ ಮನಸ್ಸು ಏನನ್ನು ಬಯಸುತ್ತದೆಯೋ, ಯಾವ ಸಂಕಲ್ಪದಿಂದ ನಾವು ಆಕೆಯನ್ನು ಪೂಜಿಸುತ್ತೇವೆಯೋ ಅದನ್ನು ಯಥಾರ್ಥವಾಗಿ ಅವಳು ಈಡೇರಿಸುತ್ತಾಳೆ. ನಾವು ತಿನ್ನುವ ಅನ್ನದಲ್ಲಿ ನೆಲೆಸಿ ಲಕ್ಷ್ಮಿ ನಮಗೆ ಒಳ್ಳೆಯ ಗುಣ ಸಂಪತ್ತನ್ನು ನೀಡುತ್ತಾಳೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ವರಮಹಾಲಕ್ಷ್ಮಿಯು ಎಲ್ಲರಿಗೂ ಸರ್ವ ಮಂಗಳವನ್ನು ಉಂಟು ಮಾಡಲಿ.